ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ದೇವರಾಜ ಪ್ರಬುದ್ಧರವರ ನೇತೃತ್ವದಲ್ಲಿ ಮಹದೇವಪುರ ಕ್ಷೇತ್ರದ ಆದೂರು ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿ ಈ ಸಂದರ್ಭದಲ್ಲಿ ಮಾತನಾಡಿದರು. ಸಂವಿಧಾನ ಶಿಲ್ಪಿ, ಮಹಾನ್ ಸಮಾಜ ಸುಧಾರಕ, ಅರ್ಥಶಾಸ್ತ್ರಜ್ಞ ಮತ್ತು ದಲಿತ ನಾಯಕರು. ಅಸ್ಪೃಶ್ಯತೆಯ ಮತ್ತು ಜಾತಿ ಪದ್ಧತಿಯ ವಿರುದ್ಧ ಹೋರಾಡಿ ಸಾಮಾಜಿಕ ಸಮಾನತೆ ಮತ್ತು ಸಮುದಾಯಗಳ ಹಕ್ಕುಗಳಿಗಾಗಿ ಶ್ರಮಿಸಿದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬ ನಮ್ಮೆಲ್ಲರಿಗೂ ಕೂಡ ದೊಡ್ಡ ಹಬ್ಬವಿದ್ದ ಹಾಗೆ. ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆಯಿಂದ ದೀನದಲಿತರ, ಅಲ್ಪಸಂಖ್ಯಾತರ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳ ಪರ ನಮ್ಮ ಸಂಘಟನೆ ಇದೆ ಅಂತ ತಿಳಿಸಿದರು. ಅಂಬೇಡ್ಕರ್ ಅವರ ಜನ್ಮದಿನದ ಪ್ರಯುಕ್ತ ಕೇಕ್ ಕತ್ತರಿಸಿ ಬಡವರಿಗೆ ಅನ್ನದಾನವನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆಯ ಮುಖಂಡರುಗಳು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ. ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಪಡಲ್ಲ ಪಡಲ್ಲ ಜೈ 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 ಭೀಮ್, 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 ಜೈ ಭೀಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮೋ ತಸ್ಸ. ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಿಶ್ವಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಿಶ್ವಚೇತನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಮಹಾನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಈ ದೇಶದ ಮೊದಲ ಕಾನೂನು ಮಂತ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಕುವೆಂಪುರವರಿಗೆ, ಸಾವಿತ್ರಿಬಾ ಫುಲೆ ಅವರಿಗೆ, ಜ್ಯೋತಿಬಾ ಫುಲೆ ಅವರಿಗೆ, ಶಾಹು ಮಹಾರಾಜ್ ಸಾಹೇಬರಿಗೆ, ಬಸವಣ್ಣನವರಿಗೆ, ಯೋಗಿ ನಾರಾಯಣ ಗುರುಗೆ, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಈ ದೇಶದ ಪ್ರಥಮ ಕಾನೂನು ಮಂತ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ. ಹುಡುಗರು ಹೋಗ್ಬಿಡ್ರ ಮುಂದೆ, ಇಲ್ಲ ಅವ್ರು ಹಾಕ್ಲಿ. ಹೇಳಿ ಹೆಂಗಿದೆ? ಬಿಆರ್ ಅಂಬೇಡ್ಕರ್ ಅವರಿಗೆ, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಿಶ್ವಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಿಶ್ವಗುರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಮಹಾನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಈ ದೇಶದ ಎಡೆಯ ಸೂರ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಈ ದೇಶದ ಮೊದಲ ಕಾನೂನು ಮಂತ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್, ಸಾವಿತ್ರಿಬಾ ಫುಲೆ ಅವರಿಗೆ, ತಂದೆ ಪೆರಿಯಾರ್ ಅವರಿಗೆ, ಅವರಿಗೆ, ಶಾಹು ಮಹಾರಾಜ್ ಸಾಹೇಬರಿಗೆ, ಹರಿಶ್ರಾಮ್ ಸಾಹೇಬರಿಗೆ, ಯೋಗಿ ನಾರಾಯಣ ಗುರು ಅವರಿಗೆ, ಬಲೋ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ದೇಶದ ಎಡೆಯ ಸೂರ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಅಂಬೇಡ್ಕರ್ ಅವರ ಪಾದಕಮಲಗಳಿಗೆ ನನ್ನ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಎರಡು ಮಾತನ್ನು ಆಡ್ತೇನೆ. ಏನು ಈ ದಿನ 14/4/2026 ಸಂವಿಧಾನ ಶಿಲ್ಪಿ, ಭಾರತ ರತ್ನ, ವಿಶ್ವಮಾನವ, ವಿಶ್ವಗುರು, ವಿಶ್ವಚೇತನ, ಮಹಾನಾಯಕ, ಈ ದೇಶದ ಎರಡನೇ ಸೂರ್ಯ
ಈ ದೇಶದ ಪ್ರಥಮ ಕಾನೂನು ಮಂತ್ರಿ, ಸಂವಿಧಾನ ಶಿಲ್ಪಿ, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಶುಭಾಶಯಗಳು ಈ ನಾಡಿನ ಜನಕ್ಕೆ. ಬಾಬಾ ಸಾಹೇಬ್ ಅಂಬೇಡ್ಕರ ಹುಟ್ಟು ನಮ್ಮೆಲ್ಲ ದಲಿತರಿಗೆ ಎಲ್ಲರಿಗೂ ಹಬ್ಬ. ಅವರ ಹುಟ್ಟು ನಮ್ಮೆಲ್ಲ ಹಬ್ಬ. ಇವತ್ತಿನ ದಿನ 14/4/2026 ನಮಗೆ ಹಬ್ಬದ ದಿನವಾಗಿದೆ. ದೇಶ ವಿದೇಶಗಳಲ್ಲಿ ಇಡೀ ವರ್ಲ್ಡಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅತಿ ಹೆಚ್ಚಾಗಿ ಪೂಜೆ ಮಾಡ್ತಾ ಇದ್ದಾರೆ. ಸಂವಿಧಾನ ಬದಲಾವಣೆ ಆಗೋದಕ್ಕೆ ಈ ದೇಶದಲ್ಲಿ ಯಾರೂ ಕೂಡ ಬಿಡೋದಿಲ್ಲ. ಯಾಕಂದರೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಕಾಲು ಕಟ್ಟಂತೆ 10 ವರ್ಷಕ್ಕೊಂದು ಸಾರಿ ಏನಾದರೂ ನಿಮಗೆ ತಿದ್ದುಪಡಿ ಮಾಡೋಂಗಿದ್ರೆ ಅದರಲ್ಲಿ ತಿದ್ದುಪಡಿ ಮಾಡಿಕೊಂಡು ಅನುಕೂಲ ಮಾಡಿ ಅಂತೇಳಿ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಯಾರೂ ಕೂಡ ಇಡೀ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನವನ್ನು ಯಾರೂ ಕೂಡ ಇಲ್ಲಿ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಈಗ ಬಾಬಾ ಸಾಹೇಬ್ರನ್ನ ಯಾಕೆ ಸ್ಮರಿಸ್ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಅಸ್ಪೃಶ್ಯ ಜನಾಂಗದ ಪರವಾಗಿ ಈ ದೇಶದಲ್ಲಿ ಯಾರಾದರೂ ಹೋರಾಟ ಮಾಡಿದ್ದಾರೆ ಅಂದರೆ ಅದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ಅಸ್ಪೃಶ್ಯ ಜನಾಂಗದ ವಿರುದ್ಧ ಹೋರಾಟ ಮಾಡಿ ಅವ್ರಿಗೆ ಏನು ಈ ದೇಶದಲ್ಲಿದ್ದಂಥ ಅಸಮಾನತೆ ಒಂದು ಕಡೆ ಸ್ವಾತಂತ್ರ್ಯ ಇಲ್ಲ, ಒಂದು ಭಾತೃತ್ವ ಇಲ್ಲ, ಎಲ್ಲ ಒಂದು ಕಡೆ ಅವ್ರಿಗೆ ಜಾತಿ ವ್ಯವಸ್ಥೆ, ಶೋಷಣೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಯಾರೇ ಒಬ್ಬ ಕಟ್ಟಕಡೆಯ ವ್ಯಕ್ತಿಗೂ ಸಹ ನ್ಯಾಯ ದೊರಕಬೇಕು, ಅವರು ಕೂಡ ಎಲ್ಲರೂ ಸಮಾನತೆ ಪ್ರಜೆಗಳಾಗಬೇಕು. ಈ ದೇಶದಲ್ಲಿ ಉತ್ತಮ ಜೀವನ, ಉತ್ತಮ ಶಿಕ್ಷಣ, ಉತ್ತಮ ರಾಜಕೀಯ ಕಡೆ ಬರಬೇಕಂತೇಳಿ ಈ ಭಾರತ ದೇಶದಲ್ಲಿ ಹೋರಾಟ ಮಾಡಿ ಅಸ್ಪೃಶ್ಯ ಜನರಿಗೆ ಒಳ್ಳೇದು ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸದಾಕಾಲ ನಾವು ನಮ್ಮ ಪ್ರಾಣ, ನಮ್ಮ ಉಸಿರಿನವರೆಗೂ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ಮರೆಯೋದಿಲ್ಲ. ಇವರು ಗ್ರಾಮದಲ್ಲಿ ಇವತ್ತು ಆದೂರು ದೇವರಾಜ್ ಪ್ರಬುದ್ಧವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮಾಚರಣೆ ಭಾಳ ಅದ್ದೂರಿಯಾಗಿ ನೆರವೇರಿಸ್ತಾ ಇದ್ದಾರೆ. ಹಾಗೆ ಈ ಸಂಘಟನೆಯನ್ನು ಭಾಳ ಅದ್ದೂರಿಯಾಗಿ ತನ್ನ ನೇತೃತ್ವದಲ್ಲಿ ಭಾಳ ಮೃದುಮಣೆಯಾಗಿ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕುಗ್ಗಲ್ಲ, ಜಗ್ಗಲ್ಲ, ಬಗ್ಗಲ್ಲ. ಏನೇ ಸಾಮಾಜಿಕ ನ್ಯಾಯ ಇದ್ರೂ ಇವ್ರ ಹತ್ರ ಬರ್ತಾರೆ ಜನ. ಅದೇ ಥರ ಹೋರಾಟವನ್ನು ರೂಪಿಸ್ತಾರೆ ಜನ, ಯಾವತ್ತೂ ಇವ್ರನ್ನ ಬಯಸ್ತಾರೆ. ಹಾಗಾಗಿ ಇವರು ತುಂಬ ಸ್ವಾಭಿಮಾನಿ ಇದ್ದಾರೆ. ಸ್ವಾಭಿಮಾನಿ ಜನಗಳಿಗೆ ಅದೇ ಥರನೂ ನ್ಯಾಯ ಕೊಡಿಸಿ ಅವ್ರು ಏನೇ ಇದ್ರೂ ಹೋರಾಟದಲ್ಲಿ ಯಾವಾಗಲೂ ಮುಂಚೂಣಿಯಾಗಿರ್ತಾರೆ. ಆದ್ದರಿಂದ ಎಲ್ಲ ಜನನೂ ಅದೇ ಥರವಾಗಿ ಇವ್ರಿಗೆ ಗೌರವ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಅದೇ ಥರ ಇವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಸಂಘಟನೆ. ಮತ್ತು ಎಲ್ಲ ಹೆಣ್ಣು ಮಕ್ಕಳಿಗೂ ಭಾಳ ನ್ಯಾಯ ಕೊಡಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಜನ ಸಂಘಟನೆಗಳು ಸೇರಿ ಇವ್ರನ್ನ ಇನ್ನು ಮುಂದೆ ಇವರು ಈ ಸಂಘಟನೆ ವಿಜೃಂಭಣೆಯಾಗಿ ಮುಂದುವರಿಸಬೇಕು ಅಂತ ಹೇಳಿ ಇವತ್ತಿನ ದಿವಸ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಭಾರತ್. ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನದ ಆರ್ಥಿಕ ಶುಭಾಶಯಗಳು. ಪ್ರಜಾ ವಿಮೋಚನಾ ಚಳವಳಿ ಸಾಮಾಜಿಕ ನ್ಯಾಯದಿಂದ ಎಲ್ಲರೂ ಒಗ್ಗೂಡಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನೋತ್ಸವವನ್ನು ಅದ್ದೂರಿಯಾಗಿ ಆಚರಿಸ್ತಿದ್ದೇವೆ. ಹಾಗೂ ನಾವು ಹೆಣ್ಮಕ್ಳು ಇಷ್ಟು ಮುಂದೆ ಬಂದು ಇದು ಮಾಡೋದಕ್ಕೆ ಅವರೇ ಸಂವಿಧಾನದಿಂದಲೇ ನಾವು ಇಲ್ಲಿವರೆಗೂ ಬಂದಿರೋದು. ಅವರಿಲ್ಲ ಅಂದರೆ ಏನು ಇದಾಗಿರೋದು ಅಂತ ಗೊತ್ತಿಲ್ಲ. ಅಂದರೆ ಸ್ವಾತಂತ್ರ್ಯ ಸಿಕ್ಕಿರೋದು ಮತ್ತು ಸಂವಿಧಾನ ಅಡಿಯಲ್ಲಿ ಎಲ್ಲರಿಗೂ ಒಂದು ಸ್ವಾತಂತ್ರ್ಯ ಸಿಕ್ಕಿದೆ ಅಂದರೆ ಅವರಿಂದಲೇ. ಜೈ ಭೀಮ್, ಜೈ ಭಾರತ್.